ಲಾಸ್ಟ್ ಟೈಮ್ ಥರ ಇರಲಿಲ್ಲ ಬಿಡು, ಕಡಿಮೆ ಆಯ್ತಾ? ಸ್ವಲ್ಪ ನಂದಿದ್ದಲ್ಲ. ಸರಿನಾ? ಇದು ಚಿಕ್ಕ ಚಿಕ್ಕವು ರೆಡ್ದು. ಇದು ಮಳೆ ಎಲ್ಲ ಐತಲ್ಲ, ಇದು ಇದು ಓಕೆನಾ? ಸ್ವಲ್ಪ ಗಾಳಿ ಆಡಲಿತ್ತು. ಅದು ಇನ್ನೊಂದು ಥರ ರೋಸ್ ಬರುತ್ತಲ್ಲ, ಆ ಪಿಂಕ್ ಈ ಪಿಂಕ್ ಹಾಕೋ. ಬರ್ತಿದ್ದೆ ಸೇವಂತಿಗೆ ಹೂವು. ಏನದೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಲೈಟರ್ ಮೇಡಮ್ ಚೆನ್ನಾಗೈತೆ, ದಪ್ಪಾಗೈತೆ. ಇದೆ ಬಂಚಸ್ ನೋಡಿ. ಏನಿಲ್ಲ, ಇವನ್ನ ಒಂದೊಂದೇ ನೋಡಿ. ಇವನ್ನೆಲ್ಲ ಕಟ್ಟೋದು ಎಲ್ಲಿ ಅನ್ನೋದು ಮೇಜರ್. ಹಂಗೆ ಕವರ್ ಜೊತೆನೇ ಹ್ಯಾಂಗ್ ಮಾಡವ? ಇರಮ್ಮ, ಆಚೆ ತೆಗಿತೀನಿ ಒಂದು 5 ನಿಮಿಷ. ನೀರಾಗ್ಬಿಟ್ಟವೆ. ಇದು ಅವನಿಗೆ ಫ್ರೀಯಾಗಿ ಇಸ್ಕೊಂಬಂದ್ವಿ. ಸಿಂಗಲ್ ಕೊಡಲ್ಲ ಅವರು, ಇವೆಲ್ಲ ಕಟ್ ಮಾಡಿರಲ್ವಲ್ಲ ಪಾಪ. ನಾನು ಅವರು ಕೊಟ್ಟರು ಪಾಪ. ಇದು ಮಾತ್ರ ಇದು ನೀಟಾಗಿದೆಯಾ? 100 ರೂಪೀಸ್ ಅಂತಾರೆ, 200 ರೂಪಾಯಿ ಅಂತಾರೆ, 150 ಅಂತಾರೆ. ಮುಂದಕ್ಕೆ ಹೋಗ್ತಾ 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 ಕಮ್ಮಿ ಆಗೋ ರೇಟು. ಮತ್ತೆ ಎಲ್ಲಿ ತೊಗೊಳ್ಬೇಕಂತಲೇ ಅರ್ಥ ಆಗೋದಿಲ್ಲ. ಆಯಿತಾ? ಇದು ಇದು ಆಯಿತಾ? ನೆಕ್ಸ್ಟು ಅದೆಲ್ಲ ಬಗ್ಗೆ ಸ್ಯಾರಿ ಕಲರಿಂಗ್ ಮ್ಯಾಚ್ ಆಗುತ್ತೆ. ಇದು ಇವನ್ನೆಲ್ಲ ನೀವು ಬೊಕ್ಕೆ ಮಾಡೋಕ್ಕೆ ಯೂಸ್ ಮಾಡೋದಕ್ಕೆ ಇವೆಲ್ಲ ವೈಟ್ ಆ್ಯಂಡ್ ಇದು ಇದನ್ನ ಇದು ನಿಮಗೆ ಅಮ್ಮ ನೀವು ಕೇಳ್ತಿದ್ದಲ್ಲ, ಇದೆಲ್ಲ ಬೊಕ್ಕೆ ನಿಮ್ಗೆ ಹೆಂಗೆ ಬೇಕೋ ಅರೇಂಜ್. ಓಕೆನಾ? ಇದೆಷ್ಟು ಗೊತ್ತಾ? ಇದು ತುಂಬ ಚೆನ್ನಾಗಿದೆ. ಎಷ್ಟು ಕೊಟ್ಟರು ಇದಕ್ಕೆ? 100 ಅಮ್ಮ. ಇದಕ್ಕೆ ವರ್ತ್ ಇಟ್, ವೆರಿ ವರ್ತ್ ಇಟ್. ಜಾಸ್ತಿ ಕೊಡಲಿ ರೂಪ. ಇದೀನಿ ಎಲ್ಲಿ ಬೇಕು ಬಿಲ್ ಮಾಡ್ಕೊ, ಬೊಕೆಗೆ ಬಿಲ್ ಮಾಡ್ಕೊ. ಏನು ಈ ಸಲ ಕಮ್ಮಿ ಆಗಬಾರ್ದು ಅಂತ. ಎಷ್ಟು ಹೇಳಿದ್ದು? ಎಷ್ಟು? 10 ರೂಪಾಯಾ? 20 ರೂಪೀಸ್ ಒಂದು ಅಷ್ಟು. ಪಪ್ಪ ಹಂಗೂ 30 ರೂಪಾಯಿ ಕೊಟ್ಟರು ಅನ್ಸುತ್ತೆ ನನಗೆ. ಏಕೆ? ಎರಡಕ್ಕೆ 30 ರೂಪಾಯಿ. ಫಸ್ಟ್ ಟೈಮ್ ಕಾಂಟಿನೆಂಟಲ್ ಯೂಸ್ ಮಾಡ್ತಾರೆ. ಕಾಫಿ ಚೆಲ್ಲೋ ಆಯ್ತಪ್ಪ. ಹಾಯ್ ಫ್ರೆಂಡ್ಸ್, ಇದು ಗುರುವಾರ ಬೆಳಗ್ಗೆ ಸೋನು ಮತ್ತು ಅವ್ರ ಪಾಪ ಮಾರ್ಕೆಟ್ಗೆ ಹೋಗಿದ್ರು. ಅದ್ರ ವಿಡಿಯೋಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುರುವಾರದ ಫುಲ್ ಡೇ ವ್ಲಾಗು, ಅಂದರೆ ಹಬ್ಬದ ದಿವಸ ಪ್ರಿಪ್ರೇಷನ್ ಹೇಗೆ ಮಾಡಿದ್ವಿ, ಯಾರು ಮಾಡಿದ್ವಿ, ಏನೇನು ಯಾವ್ಯಾವ ಥರ ಮಾಡಿದ್ವಿ ಅಂತ. ಅದಕ್ಕೆ ಮುಂಚೆ ಕೌಂಟರ್ ಟಾಪ್ ಮೇಲೆ ಒಂದು ಸ್ವಲ್ಪ ಸೆಟಪ್ ಚೇಂಜ್ ಮಾಡೋಣ, ಕಿಚನ್ ಕೌಂಟರ್ ಟಾಪ್ ಆರ್ಗನೈಸ್ ಮಾಡೋಣ ಅಂದ್ಬಿಟ್ಟು ಇದು ರ್ಯಾಕ್ ತರಿಸಿದ್ದೆ. ಆ್ಯಕ್ಚುಲಿ ಅಮೆಝಾನಿಂದ ತರಿಸಿದ್ದು. ಟೈನಿಯಾಗಿ ಸ್ಪೇಸ್ ಮಾತ್ರ ಕಡಿಮೆ ತೊಗೊಳುತ್ತೆ ಅನಿಸ್ತು, ಸೊ ಹಾಗಾಗಿ ತರಿಸಿದ್ದೀನಿ. ಇದು ಯೂಸ್ ಮಾಡಿ ನೋಡಬೇಕು ಹೇಗೆ ಯೂಸ್ ಆಗುತ್ತೆ, ಚೆನ್ನಾಗಿದೆಯಾ ಏನು ಅಂತ. ಇದನ್ನೆಲ್ಲ ಮತ್ತು ನಟ್ಸ್ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ನಡೀತಾನೆ ಇತ್ತು. ಅಪ್ಪು ಸೋನು ಅವರಿಬ್ಬರು ಪ್ರಿಪ್ರೇಷನ್ ಮಾಡ್ಕೊತಾನೆ ಇದ್ದರು. ಆಮೇಲೆ ಗುರುವಾರ ಅಂತೂ ಹೋಲ್ ಡೇ ಫುಲ್ಲು, ಅಂದರೆ ವೆಡ್ನೆಸ್ಡೇಯಿಂದಲೇ ನಿದ್ದೆ ಇಲ್ಲ. ವೆಡ್ನೆಸ್ಡೇ ಎಲ್ಲ ಫುಲ್ ಶಾಪಿಂಗ್ ಮಾಡಿದ್ದೆ. ಅದ್ರ ವ್ಲಾಗು ನಾನು ಅಪ್ಲೋಡ್ ಮಾಡಿದ್ದೀನಿ, ಅದರ ಲಿಂಕ್ ಇಲ್ಲಿ ಹಾಕಿರ್ತೀನಿ ನೋಡಿ. ಏನೇನು ಶಾಪಿಂಗ್ ಮಾಡಿದೆ, ಗ್ರಾಸರಿ ಮತ್ತು ಬೇರೆ ಬೇರೆ ಏನೇನು ಬೇಕೋ ಅದೆಲ್ಲ ಶಾಪಿಂಗ್ ಮಾಡಿದೆ. ಹಾಗೆ ಇದನ್ನು ಕೂಡ ರ್ಯಾಕ್ ಮೇಲೆ ಇಡೋಣ ಅಂದ್ಬಿಟ್ಟು ತರಿಸಿದ್ದೆ. ಟೈನಿ ಆಗಿದೆಯಲ್ಲ, ಒಂದು ಸ್ವಲ್ಪ 100 ಗ್ರಾಮ್ಸ್ 50 ಗ್ರಾಮ್ಸ್ ಆ ಟೈಪು ಡ್ರೈ ಫ್ರೂಟ್ಸ್ ಎಲ್ಲ ಸ್ಟೋರ್ ಮಾಡೋಣ ಅಂತ. ನನಗೆ ಯಾಕೋ ಕ್ವಾಲಿಟಿ ಕಡಿಮೆ ಅನಿಸ್ತು, ಒಂದು ಚೆನ್ನಾಗಿಲ್ಲ ಅನಿಸ್ತು. ಆಮೇಲೆ ಇದು ರ್ಯಾಕಲ್ಲೂ ಇದು ಫಿಟ್ ಆಗ್ತಾಯಿಲ್ಲ, ಸೊ ಅದನ್ನು ರಿಟರ್ನ್ ಮಾಡೋಣ ಅಂತ ಸೈಜ್ ನೋಡಿದೆ. ಹಾಗೆ ಕೌಂಟರ್ ಟಾಪ್ನ ಈ ಥರ ಆರ್ಗನೈಸ್ ಮಾಡಿದ್ದೀನಿ, ಸಿಂಪಲ್ಲಾಗಿ, ಈಸಿಯಾಗಿ, ಕ್ವಿಕ್ಕಾಗಿ. ಯಾಕಂದರೆ ಬೇರೆದಕ್ಕೆ ಟೈಮ್ ಕೊಡಬೇಕಾಗಿದ್ದರಿಂದ ಈ ಥರ ಅರ್ಜೆಂಟಾಗಿ ಎಷ್ಟು ಕ್ಯೂಟಾಗಿ ಆಗುತ್ತೋ ಅಷ್ಟು ಕ್ಯೂಟಾಗಿ ಆರ್ಗನೈಸ್ ಮಾಡಿದ್ದೀನಿ.
ನಿಮಗಿದು ಆರ್ಗನೈಸೇಷನ್ ಚೆನ್ನಾಗಿ ಅನಿಸ್ತಾ, ಇಷ್ಟ ಆಗಿಲ್ಲ ಅಂದರೆ ಇಲ್ಲ, ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೇಳಿದ್ನಲ್ಲ, ಹಿಂಗೆ ಬೈ ಸೈಡು ಬ್ಯಾಕ್ ಸೈಡು ಸೋನು ಅಪ್ಪ ಅವ್ರು ಪ್ರಿಪ್ರೇಷನ್ ಮಾಡೋದು ನೋಡಿ. ಅವರಿಬ್ಬರೇ ಸೀರೆ ಉಡ್ಸೋದಕ್ಕೆ ಎಲ್ಲ ನೆರಿಗೆ ಎಲ್ಲ ತಗೊತಾ ಇದ್ದರು. ಹೋಲ್ ನೈಟು ಸೋನು ಅಪ್ಪ ನಿದ್ದೆ ಮಾಡಿಲ್ಲ. ಹಾಗೆ ಸ್ಟಾರ್ಟಿಂಗ್ ಬ್ಲಾಗಲ್ಲೇ ನೀವು ನೋಡಿದ್ರೆ ಅನಿಸುತ್ತೆ, ಸೋನು ನೀನು ಹೆಂಗೆ ಬೇಕೋ ಹಾಗೆ ಬೊಕೇಸ್ ಮಾಡ್ಕೊಳಮ್ಮ ಅಂತ ಈ ಫ್ಲವರ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ತಂದಿರು. ಸೊ ಅದನ್ನೆಲ್ಲ ಆರ್ಗನೈಸ್ ಮಾಡಿಬಿಡೋಣ ಅಂತ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಎಷ್ಟಾದರೂ ಕೆಲಸ ಸಾಕ್ತಾನೆ ಇಲ್ಲ. ವಿಡಿಯೋ ಮಾಡ್ಕೋಬೇಕೋ ಬೇಡವಾ ಅಂತಲೂ ಐಡಿಯಾ ಬರಲಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ವಿ. ಇನ್ ಬಿಟ್ವೀನು ಏನೂ ಮಾಡ್ಕೊಂಡೇ ಇಲ್ಲ ವಿಡಿಯೋ. ಬಟ್ ಇದು ಒಂದು 3-4 ಆದಮೇಲೆ ಅಪ್ಪು ಹೇಳಿದ್ರು, ಮಮ್ಮಿ ಇದನ್ನು ನೀವು ವಿಡಿಯೋನೇ ಮಾಡ್ಕೊಂಡಿಲ್ಲ, ತುಂಬ ಕ್ಯೂಟಾಗಿ ಬಂದಿದೆ, ಒಂದು ಮಾಡೋದಾದರೂ ವಿಡಿಯೋ ಮಾಡ್ಕೊಳ್ಳಿ ಅಂತ. ಸೊ ಇದನ್ನು ನೋಡಿ ಫಾಸ್ಟ್ ಫಾರ್ವರ್ಡಾಗಿ ಹಾಕಿದ್ದೀನಿ. ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಆ್ಯಂಗಲೆಲ್ಲ ಇಟ್ಟು ಕಟಿಂಗ್ಸ್ ಎಲ್ಲ ಮಾಡೋಕ್ಕೆ. ಸೊ ಮಾಡಿದೆ, ಹೇಗೋ ಅದನ್ನು ಮಿಸ್ ಮಾಡಲೇಬಾರ್ದು. ಅಟ್ಲೀಸ್ಟ್ ನಿಮ್ಮ ಹತ್ರ ಇದೊಂದು ಲಾಸ್ಟ್ದಾದ್ರು ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಕ್ಯೂಟಾಗಿ ಆ ಸ್ಟ್ಯಾಂಡ್ ಮೇಲೆ ತುಂಬ ಚೆನ್ನಾಗಿ ಫ್ಲವರ್ ಅರೇಂಜ್ಮೆಂಟ್ ಮಾಡಿದ್ದೆ. ಆಮೇಲೆ ಆಗಿತ್ತು, ನನಗೂ ಕೂಡ ಇಷ್ಟ ಆಯಿತು. ಯಾಕಂದರೆ ತುಂಬ ಕ್ಯೂಟಾಗಿ ಫ್ಲವರ್ಸು ಚೆನ್ನಾಗಿ ಅನ್ನಿಸ್ತಾಯಿತ್ತು. ಪರ್ಪಲ್ ಕಲರ್ ಅಂತೂ ತುಂಬ ಹೈಲೈಟಿಂಗಾಗಿ ವೈಟ್ ಕಾರ್ನೇಷನ್ ಜೊತೆ ಚೆನ್ನಾಗಿತ್ತು. ಆಮೇಲೆ ರೋಸಸ್ ಸ್ವಲ್ಪ ನಾನು ಬೇರೆ ಡೆಕೋರೇಷನ್ಗೆಲ್ಲ ಯೂಸ್ ಮಾಡಿದ್ರಿಂದ ಖಾಲಿಯಾಗಿತ್ತು. ಸೊ ಹಾಗಾಗಿ ಸಿಂಗಲ್ ರೋಸಸ್ ಇಟ್ಟೆ. ಇನ್ನೂ ಸ್ವಲ್ಪ ಫ್ಲವರ್ಸ್ ಇದ್ದರೆ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನಿಸ್ತು. ಬಟ್ ಇದು ಕ್ಯೂಟಾಗಿ ಎಸ್ಥೆಟಿಕ್ಕಾಗಿ ಸೂಪರಾಗಿ ಬಂತು. ಇದು ಫೈನಲ್ ಅರೇಂಜ್ಮೆಂಟು ರೆಡಿ ಆಯಿತು. ಇನ್ನು ಮನೆ ಕೇಳಬೇಕಾ, ಫುಲ್ಲು ಈ ಥರ ಎಲ್ಲ ಗಲೀಜಾಗಿಬಿಟ್ಟಿತ್ತು. ಫ್ಲವರ್ ಡೆಕೋರೇಷನ್, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಮಾಡ್ತಿದ್ವಲ್ಲ ಹಬ್ಬಕ್ಕೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹಾಗೆ ಅಲ್ವಾ, ಎಲ್ಲ ಡೆಕೋರೇಷನ್ನು. ಮೇಜರ್ಲಿ ನಮ್ಗೆ ಲೇಡೀಸ್ಗೆ ಬ್ಯಾಕ್ಗ್ರೌಂಡ್ ಏನು ಮಾಡೋದು ಅಂತಲೇ ತಿಂತೆ. ಸೊ ಫ್ಲವರ್ ವರ್ಕು ಇದೆಲ್ಲ ಮುಗೀತು. ಇನ್ನೇನು ಫೈನಲಿ ಎಲ್ಲ ರೆಡಿ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಶುದ್ಧಿ ಮಾಡಿ ಮಲಗಿದ್ರೆ ಬೆಳಗ್ಗೆ ಪೂಜೆ ಮಾಡ್ಬೋದು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.